ಬ್ರಹ್ಮಾಂಡ ನಮಗೊಂದು ಆಂಟಿ ಸ್ಕ್ಯಾಮ್ ಅಥವಾ ಸೈಬರ್ ಸೆಕ್ಯೂರಿಟಿ ಮ್ಯಾನ್ಯುಯಲ್ ಕಳ್ಸಿದ್ರೆ ಹೇಗಿರುತ್ತೆ? ಅದು ಕೂಡ ಜ್ಯೋತಿಷ್ಯದ ಭವಿಷ್ಯವಾಣಿಯ ರೂಪದಲ್ಲಿ. ಹ್ಮ್ ಮೇಲ್ನೋಟಕ್ಕೆ ಇದೊಂದು ಹಾಸ್ಯಾಸ್ಪದ ಪ್ರಶ್ನೆ ಎನಿಸಬಹುದು. ಹೌದು, ಆದ್ರೆ ಈ ಆಳವಾದ ವಿಶ್ಲೇಷಣೆಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಚರ್ಚೆ ಮಾಡ್ತಾ ಇರೋ ವಿಷಯ ಇಂಥದ್ದೇ ಒಂದು ವಿಚಿತ್ರ ಮತ್ತು ಕುತೂಹಲಕಾರಿ ಮೂಲವಸ್ತುವಿನ ಬಗ್ಗೆ. ಖಂಡಿತ. ಏಪ್ರಿಲ್ 27ರಿಂದ 30ರವರೆಗೆ ಕುಂಭರಾಶಿಯವರನ್ನ ಗುರಿಯಾಗಿಸಿ ನೀಡಲಾದ ಒಂದು 4 ದಿನಗಳ ಎಚ್ಚರಿಕೆಯನ್ನ ನಾವಿಂದು ವಿಶ್ಲೇಷಿಸುತ್ತಿದ್ದೇವೆ. ಇದು ಕೇವಲ ಯಾವುದೋ ಆಕಾಶದಲ್ಲಿ ನಡೆಯುವ ಗ್ರಹಗಳ ಚಲನೆಯ ಪಟ್ಟಿಯಲ್ಲ, ಬದಲಾಗಿ ಆಧುನಿಕ ಜಗತ್ತಿನ ವಂಚನೆಗಳು, ನಮ್ಮದೇ ಮಿದುಳಿನ ದೋಷಗಳು ಮತ್ತು ಮ್ಯಾನಿಪ್ಯುಲೇಷನ್ ತಂತ್ರಗಳಿಂದ ನಮ್ಮನ್ನ ನಾವು ಹೇಗೆ ಕಾಪಾಡಿಕೊಳ್ಬೇಕು ಅಂತ ಹೇಳಿಕೊಡುವ ಒಂದು ಸರ್ವೈವಲ್ ಗೈಡ್. ನಿಜ, ಇದೊಂದು ಫ್ಯಾಸಿನೇಟಿಂಗ್ ಡಾಕ್ಯುಮೆಂಟ್. ನಾವು ಸಾಮಾನ್ಯವಾಗಿ ಜ್ಯೋತಿಷ್ಯ ಅಂದ ತಕ್ಷಣ ನಾಳೆ ಮಳೆ ಬರಬಹುದು ಅಂತ ಹೇಳುವ ಹವಾಮಾನ ವರದಿಯಂತೆ ನೋಡ್ತೇವೆ ಅಲ್ವಾ? ನಮಗೂ ಹಾಗೆ ಅನ್ಸ್ತು. ಆದ್ರೆ ಈ ನಿರ್ದಿಷ್ಟ ಎಚ್ಚರಿಕೆಯನ್ನ ಮನುಷ್ಯನ ಮನೋವಿಜ್ಞಾನದ ಲೆನ್ಸ್ ಮೂಲಕ ನೋಡಿದಾಗ ಇದು ನಮ್ಮ ಸುತ್ತಲಿನ ಪ್ರಪಂಚವನ್ನ, ಮುಖ್ಯವಾಗಿ ನಮ್ಮದೇ ಮನಸ್ಸಿನ ಅಭದ್ರತೆಗಳನ್ನ ಅರ್ಥಮಾಡಿಕೊಳ್ಳಲು ಹಿಡಿದ ಕನ್ನಡಿಯಂತೆ ಕಾಣುತ್ತೆ. ಎಕ್ಸಾಕ್ಟ್ಲಿ. ಅಂದ್ರೆ ಬಿರುಗಾಳಿ ಬರಲಿದೆ ಅಂತ ಮುನ್ಸೂಚನೆ ಸಿಕ್ಕಾಗ ನಾವು ಹೇಗೆ ಕೊಡೆ ಹಿಡಿತೀವೋ ಹಾಗೆಯೇ ಈ ಎಚ್ಚರಿಕೆಗಳು ನಮ್ಮನ್ನ ಮಾನಸಿಕವಾಗಿ ಸಿದ್ಧಗೊಳಿಸುತ್ತವೆ. ಹೌದು, ಅನಿಶ್ಚಿತತೆಯ ಸಮಯದಲ್ಲಿ ನಮ್ಮ ಮಿದುಳು ಹೇಗೆ ಪ್ರತಿಕ್ರಿಯಿಸುತ್ತೆ ಅನ್ನೋದನ್ನ ಇದು ಬಿಡಿಸಿಡುತ್ತೆ. ಈ ಮೂಲವಸ್ತುವಿನ ಪ್ರಕಾರ ನೋಡೋದಾದ್ರೆ ಈ 4 ದಿನಗಳ ಬಿಕ್ಕಟ್ಟಿಗೆ ಮುಖ್ಯ ಕಾರಣ ಆ 2 ನೆರಳು ಗ್ರಹಗಳು, ಅಂದ್ರೆ ರಾಹು ಮತ್ತೆ ಕೇತು. ಪಠ್ಯದಲ್ಲಿ ವಿವರಿಸಿರೋ ಹಾಗೆ ರಾಹು ನಮ್ಮ ಸುತ್ತ ಒಂದು ಸ್ಮೋಕ್ ಮಷಿನ್ ರೀತಿ ಕೃತಕ ಹೊಗೆಯನ್ನ ಅಥವಾ ಭ್ರಮೆಯನ್ನ ಸೃಷ್ಟಿಸ್ತಾನೆ. ಅಂದ್ರೆ ನಮಗೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಗುರುತಿಸಲಾಗದಂಥ ಮಾಯೆಯದು. ಖಂಡಿತ. ಅದೇ ಸಮಯದಲ್ಲಿ ಕೇತು ಹಠಾತ್ತನೆ ಒಂದು ಸ್ಪಾಟ್ಲೈಟ್ ಹಾಕಿ ಆ ಭ್ರಮೆಯನ್ನ ಒಡೆದು ನಗ್ನ ಸತ್ಯವನ್ನ ಹೊರತರ್ತಾನೆ ಅಂತ ಹೇಳಲಾಗಿದೆ. ಆದ್ರೆ ಇಲ್ಲಿ ನನಗೊಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಹೇಳಿ. ಯಾರೋ ಒಬ್ರು ನಮ್ಮ ಜೊತೆ ತುಂಬಾ ಒಳ್ಳೆಯವರಾಗಿ ನಟಿಸ್ತಾ ಇದ್ರೆ ಅದು ನಿಜವಾದ ಪ್ರೀತಿಯೋ ಅಥವಾ ರಾಹುವಿನ ಭ್ರಮೆಯೋ ಅಂತ ಒಬ್ಬ ಸಾಮಾನ್ಯ ವ್ಯಕ್ತಿ ಪ್ರತ್ಯೇಕಿಸೋದು ಹೇಗೆ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಇಲ್ಲಿ ನಾವು ಮನೋವಿಜ್ಞಾನದ ಕಾಗ್ನಿಟಿವ್ ಡಿಸೋನೆನ್ಸ್ ಬಗ್ಗೆ ಮಾತಾಡಬೇಕು. ಓಕೆ, ಇದನ್ನ ಸ್ವಲ್ಪ ಬಿಡಿಸಿ ಹೇಳಿ. ರಾಹು ಭ್ರಮೆ ಹುಟ್ಟಿಸ್ತಾನೆ ಎನ್ನುವುದರ ಹಿಂದಿನ ಮೆಕ್ಯಾನಿಸಂ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ನೋಡಿ, ನಮ್ಮ ಮಿದುಳು ಯಾವಾಗಲೂ ತನಗೆ ಬೇಕಾದದ್ದನ್ನ, ತನಗೆ ಕಂಫರ್ಟ್ ಕೊಡುವ ವಿಷಯಗಳನ್ನ ಮಾತ್ರ ನಂಬಲು ಇಷ್ಟಪಡುತ್ತೆ. ಅಂದ್ರೆ ಕಹಿ ಸತ್ಯಕ್ಕಿಂತ ಸಿಹಿಯಾದ ಸುಳ್ಳು ಇಷ್ಟ ಆಗುತ್ತೆ. ಹೌದು. ಯಾರೋ ಒಬ್ರು ಬಂದು ನಮಗೆ ಬೇಕಾದ ಹಾಗೆ ಮಾತಾಡಿದ್ರೆ, ನಮ್ಮ ಪರವಾಗಿ ನಿಂತ್ರೆ, ಇವರು ನನ್ನ ಒಳಿತಿಗಾಗಿಯೇ ಹೀಗೆ ಮಾಡ್ತಿಂತಾರಾ ಅಥವಾ ಇದರ ಹಿಂದೆ ಅವ್ರದ್ದೇನಾದ್ರೂ ಸ್ವಾರ್ಥವಿದ್ಯಾ ಅನ್ನೋ ಸಣ್ಣ ಅನುಮಾನ ನಮ್ಮ ಒಳಮನಸ್ಸಿನಲ್ಲಿ ಮೂಡಿಯೇ ಇರುತ್ತೆ. ಅಂದ್ರೆ ನಮ್ಮ ಇಂಟ್ಯೂಷನ್ ನಮ್ಗೆ ವಾರ್ನಿಂಗ್ ಕೊಡ್ತಾ ಇರುತ್ತೆ. ಎಕ್ಸಾಕ್ಟ್ಲಿ. ಆದ್ರೆ ಆ ವ್ಯಕ್ತಿಯ ಪ್ರೀತಿ ನಮಗೆ ಆ ಕ್ಷಣಕ್ಕೆ ಆಪ್ತವಾಗಿರೋದ್ರಿಂದ ನಾವೇ ತರ್ಕಬದ್ಧವಾಗಿ ನಮ್ಮ ಇಂಟ್ಯೂಷನ್ ಅನ್ನು ಸಾಯಿಸ್ಬಿಡ್ತೀವಿ. ಅರೆ, ನಾವು ನಮಗೆ ನಾವೇ ಮೋಸ ಮಾಡ್ಕೊಳ್ತೀವಿ ಅಂತೀರಾ? ಖಂಡಿತ ಇಲ್ಲ. ಅವರು ಒಳ್ಳೆಯವರೇ ಇರಬೇಕು ಅಂತ ನಮಗೆ ನಾವೇ ಸಮರ್ಥನೆ ಕೊಡ್ತೀವಿ. ಜ್ಯೋತಿಷ್ಯದ ಭಾಷೆಯಲ್ಲಿ ಇದನ್ನೇ ರಾಹುವಿನ ಪ್ರಭಾವ ಎನ್ನೋದು. ಆದ್ರೆ ಒಂದು ನಿಮಿಷ, ನಾನಿಲ್ಲಿ ಸ್ವಲ್ಪ ನಿಮ್ಮನ್ನ ತಡಿತೀನಿ. ಹೇಳಿ. ಇವೆಲ್ಲ ಕೇಳಲು ಚೆನ್ನಾಗಿದೆ, ಆದ್ರೆ ಇದು ಕೇವಲ ಬಾರ್ನಮ್ ಎಫೆಕ್ಟ್ ಅಲ್ವಾ? ಬಾರ್ನಮ್ ಎಫೆಕ್ಟ್ ಅಂದ್ರೆ ಜ್ಯೋತಿಷ್ಯದಲ್ಲಿ ಯಾವಾಗ್ಲೂ ಬಹಳ ಸಾಮಾನ್ಯವಾದ, ಯಾರಿಗಾದ್ರೂ ಅನ್ವಯಿಸುವಂಥ ವಿಷಯಗಳನ್ನೇ ಹೇಳ್ತಾರೆ. ನಿಮಗೆ ಹತ್ತಿರವಾದವರೇ ನಿಮ್ಗೆ ಮೋಸ ಮಾಡ್ತಾರೆ ಅಂತ ಹೇಳಿದ್ರೆ ಪ್ರಪಂಚದ ಪ್ರತಿಯೊಬ್ಬರಿಗೂ ಅಂಥದ್ದೊಂದು ಅನುಭವ ಇದ್ದೇ ಇರುತ್ತಲ್ವಾ? ಅದು ನಿಜ. ಯಾರೋ ಬೆನ್ನಿಗೆ ಚೂರಿ ಹಾಕಿದ ಕಥೆ ಎಲ್ಲರ ಬಳಿಯೂ ಇರುತ್ತೆ. ಹಾಗಾಗಿ ಇದೊಂದು ಎಲ್ರಿಗೂ ಒಪ್ಪಿಗೆಯಾಗುವಂಥ ಜಾಣತನದ ಗೆಸ್ ಅಷ್ಟೇ ಅಲ್ವಾ? ಇದು ಹೇಗೆ ಒಂದು ನಿರ್ದಿಷ್ಟ ಎಚ್ಚರಿಕೆ ಆಗತ್ತೆ? ಇದು ಬಹಳ ವ್ಯಾಲಿಡ್ ಆದಂಥ ಪ್ರಶ್ನೆ. ಮೇಲ್ನೋಟಕ್ಕೆ ಇದು ಬಾರ್ನಮ್ ಎಫೆಕ್ಟ್ನಂತೆಯೇ ಕಾಣುತ್ತೆ. ಆದರೆ ಈ ನಿರ್ದಿಷ್ಟ ಮೂಲವಸ್ತು ಕೇವಲ ನೀವು ಮೋಸ ಹೋಗ್ತೀರಿ ಅಂತ ವೇಗಾದ ಹೇಳಿಕೆ ನೀಡಿ ಸುಮ್ಮನೆ ಆಗೋದಿಲ್ಲ. ಓಕೆ, ಮತ್ತೇನ್ ಹೇಳುತ್ತೆ? ಅದು ಮೋಸದ ಮೆಕ್ಯಾನಿಸಮ್ ಅನ್ನು ವಂಚಕರು ಬಳಸುವ ನಿರ್ದಿಷ್ಟ ತಂತ್ರಗಳನ್ನ ಎಳೆಯಾಳಿ ಬಿಡಿಸಿಡುತ್ತೆ. ಬಾರ್ನಮ್ ಎಫೆಕ್ಟ್ನಲ್ಲಿ ಇಷ್ಟೊಂದು ಸ್ಪಷ್ಟವಾದ ಪ್ರಾಯೋಗಿಕವಾದ ರೆಡ್ ಫ್ಲಾಗ್ಗಳನ್ನ ನೀಡೋದಿಲ್ಲ. ಹೌದು, ನೀವು ಆ ರೆಡ್ ಫ್ಲಾಗ್ಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇರೋದು ಒಳ್ಳೇದೇ ಆಯ್ತು. ಯಾಕಂದ್ರೆ ಈ ಪಠ್ಯದ ಅತಿ ರೋಚಕವಾದ ಭಾಗವೇ ಅದು. ಖಂಡಿತ. ಗ್ರಹಗಳ ಭ್ರಮೆಯಿಂದ ಹೊರಬಂದು ಪ್ರಾಯೋಗಿಕ ಜಗತ್ತಿನಲ್ಲಿ ಮೋಸಗಾರರನ್ನ ಹೇಗೆ ಗುರುತಿಸೋದು ಅನ್ನೋದಕ್ಕೆ ಈ ಮೂಲವಸ್ತು 4 ಸ್ಪಷ್ಟ ಸಂಕೇತಗಳನ್ನ, ಅಂದ್ರೆ ರೆಡ್ ಫ್ಲಾಗ್ಗಳನ್ನ ನೀಡುತ್ತೆ. ಆ 4 ಸಂಕೇತಗಳು ಯಾವುವು? ಮೊದಲನೆಯದು, ಯಾರಾದ್ರೂ ಹಠಾತ್ತನೆ ನಿಮ್ಮೇಲೆ ಅತಿ ಪ್ರೀತಿ ತೋರೋದು.
ಎರಡನೆಯದು ಯಾವುದೇ ನಿರ್ಧಾರ ತೆಗೆದುಕೊಳ್ಳಲು ನಿಮ್ಮೇಲೆ ತೀವ್ರ ಒತ್ತಡ ಹೇರೋದು. ಓಕೆ. ಮೂರನೇದು ನಿಮ್ಮ ವೈಯಕ್ತಿಕ ಹಾಗೂ ಬ್ಯಾಂಕ್ ವಿವರಗಳನ್ನ ಕೇಳೋದು. ಮತ್ತು ನಾಲ್ಕನೆಯದು ಇತರರಿಂದ ನಿಮ್ಮನ್ನ ದೂರ ಮಾಡಿ ಒಂಟಿಯಾಗಲು ಪ್ರಯತ್ನಿಸೋದು. ಅರೆ ವಾ. ಇವೆಲ್ಲ ನೋಡಿದ್ರೆ ಇದೇನು ಕುಂಭರಾಶಿಯವರ ಭವಿಷ್ಯವೋ ಅಥವಾ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಅವರು ರಿಲೀಸ್ ಮಾಡಿರೋ ಗೈಡ್ಲೈನ್ಸ್ ಓದ್ತಿದೇನೋ ಅನ್ನೋ ಗೊಂದಲ ಶುರುವಾಗುತ್ತೆ. ನಿಜ. ಈ 4 ಪಾಯಿಂಟ್ಗಳು ಆಧುನಿಕ ವಂಚನೆಗಳ, ಅದರಲ್ಲೂ ಮ್ಯಾನಿಪ್ಯುಲೇಷನ್ ತಂತ್ರಗಳ ಬ್ಲೂ ಪ್ರಿಂಟ್ ಇದ್ದಂತೆ ಇದೆ. ಎಕ್ಸಾಕ್ಟ್ಲಿ. ಆ ಮೊದಲನೇ ಪಾಯಿಂಟ್ ಅನ್ನು ಗಮನಿಸಿ. ಯಾರಾದರೂ ಹಠಾತ್ತನೆ ಅತಿ ಪ್ರೀತಿ ತೋರೋದು. ಮನೋವಿಜ್ಞಾನದಲ್ಲಿ ಇದನ್ನ ಲವ್ ಬಾಂಬಿಂಗ್ ಅಂತ ಕರೀತಾರೆ. ಲವ್ ಬಾಂಬಿಂಗ್ ಅಂದ್ರೆ ವಿಪರೀತ ಹೊಗಳೋದಲ್ವಾ? ಹೌದು. ಹಠಾತ್ತನೆ ಯಾರಾದರೂ ನಮ್ಮನ್ನ ಅತಿಯಾಗಿ ಹೊಗಳಲು ಶುರು ಮಾಡಿದ್ರೆ ನಮ್ಮ ಮಿದುಳಿನಲ್ಲಿ ಡೋಪಮಿನ್ ರಿಲೀಸ್ ಆಗುತ್ತೆ. ಓಕೆ. ಆ ರಾಸಾಯನಿಕ ಪ್ರಕ್ರಿಯೆ ನಮ್ಮ ಕ್ರಿಟಿಕಲ್ ಥಿಂಕಿಂಗ್ ಅನ್ನು, ಅಂದ್ರೆ ಪ್ರಶ್ನಿಸುವ ಮನೋಭಾವವನ್ನ ಸಂಪೂರ್ಣವಾಗಿ ಶಟ್ ಡೌನ್ ಮಾಡುತ್ತೆ. ಅಂದ್ರೆ ಲಾಜಿಕ್ ಕೆಲ್ಸ ಮಾಡಲ್ಲ. ಖಂಡಿತ. ಜ್ಯೋತಿಷ್ಯ ಇದನ್ನ ರಾಹುವಿನ ಮಾಯೆ ಅನ್ನುತ್ತೆ. ಅದರ ಬಯಾಲಜಿಕಲಿ ಹೇಳಬೇಕಂದ್ರೆ ಇದು ಡೋಪಮೈನ್ ಬ್ಲೈಂಡ್ ಫೋಲ್ಡ್. ಆ ವ್ಯಕ್ತಿ ಏನ್ ಹೇಳಿದ್ರೂ ನಾವು ಕುರುಡಾಗೆ ಒಪ್ಕೊಳ್ಳುವ ಸ್ಥಿತಿಗೆ ತಲುಪ್ತೀವಿ. ವಾವ್. ಅಂದ್ರೆ ಆ ಕೃತಕ ಹೊಗೆಯನ್ನ ಸೃಷ್ಟಿಸೋದು ಆಕಾಶದಲ್ಲಿರುವ ಗ್ರಹಗಳಲ್ಲ, ಬದಲಾಗಿ ನಮ್ಮದೇ ಮಿದುಳಿನ ಕೆಮಿಕಲ್ಸ್ ಅಂತೀರಾ? ಎಕ್ಸಾಕ್ಟ್ಲಿ. ಇನ್ನು ಎರಡನೇ ಪಾಯಿಂಟ್, ನಿರ್ಧಾರ ತೆಗೆದುಕೊಳ್ಳಲು ಒತ್ತಡ ಹೇರೋದು. ಅಂದ್ರೆ ಇದೇ ಕೊನೆ ಅವಕಾಶ, ಈಗ್ಲೇ ದುಡ್ಡು ಹಾಕಿ, ನಾಳೆ ಈ ಆಫರ್ ಇರಲ್ಲ ಎನ್ನೋದು. ಇದು ಕ್ಲಾಸಿಕ್ ಸೇಲ್ಸ್ ಟೆಕ್ನಿಕ್ ಅಲ್ವಾ? ಹೌದು. ಕೃತಕವಾದ ಸ್ಕೇರ್ಸಿಟಿಯನ್ನ, ಅಂದ್ರೆ ಅಭಾವವನ್ನ ಸೃಷ್ಟಿಸಿ ಜನರನ್ನ ಗಾಬರಿ ಬೀಳಿಸೋದು. ಆತುರದಲ್ಲಿ ಮನುಷ್ಯರು ತಪ್ಪು ನಿರ್ಧಾರಗಳನ್ನ ಮಾಡ್ತಾರೆ ಅನ್ನೋದು ಸ್ಕ್ಯಾಮರ್ಗಳಿಗೆ ಚೆನ್ನಾಗಿ ಗೊತ್ತಿರುತ್ತೆ. ನಿಜ. ಇನ್ನು ಆ 4ನೇ ಪಾಯಿಂಟ್ ಇದೆಯಲ್ಲ, ಇತರರಿಂದ ನಮ್ಮನ್ನ ದೂರ ಮಾಡೋದು. ಇದು ಅತ್ಯಂತ ಅಪಾಯಕಾರಿ ತಂತ್ರ. ಹೌದು. ನಮ್ಮನ್ನ ಒಂಟಿಯಾಗಿಸಿದ್ರೆ ನಾವು ಬೇರೆ ಯಾರ ಬಳಿಯೂ ಸಲಹೆ ಕೇಳೋ ಸಾಧ್ಯವಾಗೋದಿಲ್ಲ. ಎಕ್ಸಾಕ್ಟ್ಲಿ. ನಮ್ಮನ್ನ ಸಂಪೂರ್ಣವಾಗಿ ತಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬಹುದು ಅನ್ನೋದು ವಂಚಕರ ಲೆಕ್ಕಾಚಾರ. ಆದ್ರೆ ಇಲ್ಲಿ ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ಇಷ್ಟೊಂದು ಸ್ಪಷ್ಟವಾದ ಪ್ರಾಯೋಗಿಕ ಎಚ್ಚರಿಕೆಗಳನ್ನ ನೇರವಾಗಿ ಬ್ಯಾಂಕ್ ವಿವರ ನೀಡಬೇಡಿ ಅಂತ ಹೇಳ್ಬೋದಿತ್ತಲ್ಲ. ಅದನ್ನ ಯಾಕೆ ಜ್ಯೋತಿಷ್ಯದ ರೂಪದಲ್ಲಿ ಒಂದು ದೈವಿಕ ಎಚ್ಚರಿಕೆಯ ಪ್ಯಾಕೇಜಲ್ಲಿ ಕೊಡ್ಬೇಕು? ಇದನ್ನ ನಾವು ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ ಅರ್ಥ ಆಗತ್ತೆ. ಯಾಕೆಂದ್ರೆ ಮನುಷ್ಯರ ಈಗೋ ಅಥವಾ ಅಹಂಕಾರ ಬಹಳ ವಿಚಿತ್ರವಾಗಿ ಕೆಲಸ ಮಾಡುತ್ತೆ. ಅಂದ್ರೆ ಸಾಮಾನ್ಯವಾಗಿ ಬ್ಯಾಂಕ್ನಿಂದ SMS ಬಂದ್ರೆ ಅಥವಾ ಟಿವಿಯಲ್ಲಿ ಯಾರಿಗೂ OTP ಶೇರ್ ಮಾಡಬೇಡಿ ಅಂತ ಹೇಳಿದಾಗ ನಾವು ಅದನ್ನ ನಿರ್ಲಕ್ಷಿಸ್ತೀವಿ. ಹೌದು, ನನ್ಗಿದೆಲ್ಲ ಗೊತ್ತಿದೆ, ನಾನಷ್ಟು ದಡ್ಡನಲ್ಲ ಅನ್ನೋ ಓವರ್ ಕಾನ್ಫಿಡೆನ್ಸ್ ಇರುತ್ತೆ. ನಿಜ. ಆದ್ರೆ ಅದೇ ವಿಷಯವನ್ನ ನಿಮ್ಮ ಗ್ರಹಗತಿ ಸರಿಯಿಲ್ಲ, ಏಪ್ರಿಲ್ 27ರಿಂದ 30ರವರೆಗೆ ದೈವಿಕ ಶಕ್ತಿಗಳು ನಿಮ್ಗೆ ಎಚ್ಚರಿಕೆ ನೀಡ್ತಿವೆ ಅಂತ ಹೇಳಿದಾಗ ಏನಾಗುತ್ತೆ ಗೊತ್ತಾ? ಓ, ನಮ್ಮ ಈಗೋ ಅಲ್ಲಿ ಕೆಲಸ ಮಾಡಲ್ಲ. ಎಕ್ಸಾಕ್ಟ್ಲಿ. ಮನುಷ್ಯನ ಆ ಈಗೋ ಬದಿಗೆ ಸರಿದು ಅಲ್ಲಿ ಒಂದು ರೀತಿಯ ಭಯ ಮತ್ತು ಭಕ್ತಿ ಜಾಗೃತವಾಡುತ್ತೆ. ಆ ಎಚ್ಚರಿಕೆ ನೇರವಾಗಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನಾಟುತ್ತೆ. ಅಂದ್ರೆ ಜನರು ಅದನ್ನ 100ರಷ್ಟು ಗಂಭೀರವಾಗಿ ಪರಿಗಣಿಸ್ತಾರೆ. ಹೌದು. ಬುದ್ಧಿವಾದವನ್ನ ಭಕ್ತಿಯ ಕವಚದಲ್ಲಿಟ್ಟು ನೀಡುವ ಕಲೆ ಇದು. ಇದು ನಿಜಕ್ಕೂ ಅದ್ಭುತವಾದ ಇನ್ಸೈಟ್. ನಾವು ಕೇವಲ ಆನ್ಲೈನ್ ಸ್ಕ್ಯಾಮರ್ಗಳ ಬಗ್ಗೆ ಮಾತ್ರವಲ್ಲ, ನಮ್ಮ ದಿನನಿತ್ಯದ ಕೆಲಸದ ಸ್ಥಳದ ಬಗ್ಗೆಯೂ ಮಾತನಾಡಬೇಕು. ಖಂಡಿತ. ಯಾಕೆಂದ್ರೆ ಈ ಮೂಲವಸ್ತು ಆಫೀಸ್ ರಾಜಕೀಯದ ಬಗ್ಗೆ ಬಹಳ ನಿಖರವಾದ ಎಚ್ಚರಿಕೆ ನೀಡುತ್ತೆ. ಹೌದು. ಕೆಲಸದ ಸ್ಥಳದಲ್ಲಿ ನಾವು ಪಟ್ಟ ಕಷ್ಟಕ್ಕೆ ಬೇರೆಯವರು ಕ್ರೆಡಿಟ್ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಇದನ್ನೊಂದು ಉದಾಹರಣೆ ಮೂಲಕ ನೋಡೋಣ ಬನ್ನಿ. ಸರಿ. ಪ್ರತಿಯೊಂದು ಆಫೀಸ್ನಲ್ಲಿಯೂ ಒಬ್ಬ ಆಫೀಸ್ ಕ್ರೆಡಿಟ್ ಥೀಫ್ ಇದ್ದೇ ಇರ್ತಾನೆ. ಹೌದು. ಒಬ್ಬ ವ್ಯಕ್ತಿ ದಿನವಿಡೀ ಕಷ್ಟಪಟ್ಟು ಡೇಟಾ ಕಲೆಕ್ಟ್ ಮಾಡಿ PPT ರೆಡಿ ಮಾಡ್ತಾನೆ. ಆದ್ರೆ ಮೀಟಿಂಗ್ನಲ್ಲಿ ಮ್ಯಾನೇಜರ್ ಎದುರು ಬೇರೊಬ್ಬ ವ್ಯಕ್ತಿ ಎದ್ದು ನಿಂತು ಬಹಳ ಕಾನ್ಫಿಡೆಂಟ್ ಆಗಿ ಆ PPTಯನ್ನ ಪ್ರೆಸೆಂಟ್ ಮಾಡ್ತಾನೆ. ನಾವು ಈ ಪ್ರಾಜೆಕ್ಟ್ ಮುಗಿಸಿದೆವು ಅಂತ ಇಡೀ ಕ್ರೆಡಿಟ್ ಅಂಗ ತಾನೇ ಪಾಕೆಟ್ ಮಾಡ್ಕೊಳ್ತಾನೆ. ಈ ಪರಿಸ್ಥಿತಿಯನ್ನ ಎದುರಿಸಲು ಈ ಎಚ್ಚರಿಕೆ ನಮಗೆ ಏನ್ ಹೇಳ್ಕೊಡುತ್ತೆ? ಇಂಥ ಸಂದರ್ಭಗಳಲ್ಲಿ ನಮ್ಮ ಸಾಮಾನ್ಯ ಪ್ರತಿಕ್ರಿಯೆ ಹೇಗಿರುತ್ತೆ? ಒಮ್ಮೆಲೆ ಕೋಪ ಬರುತ್ತೆ, ಹತಾಶೆ ಕಾಡುತ್ತೆ, ಅಥವಾ ಆ ಕ್ಷಣದಲ್ಲೇ ಜಗಳಕ್ಕಿಳಿಯೋ ಮನಸ್ಸಾಗುತ್ತೆ. ಹೌದು, ಖಂಡಿತ. ಆದ್ರೆ ಈ ಮೂಲವಸ್ತು ಬಹಳ ಸ್ಪಷ್ಟವಾಗಿ ಬೌಂಡ್ರಿಗಳನ್ನ ಸೆಟ್ ಮಾಡೋ, ಅಂದ್ರೆ ಗಡಿಗಳನ್ನ ನಿರ್ಧರಿಸುವ ಬಗ್ಗೆ ಮಾತಾಡುತ್ತೆ. ಅಂದ್ರೆ ಹೊಸ ಕೆಲಸಗಳನ್ನ ಆರಂಭಿಸದಿರೋದು, ಆಮೇಲೆ ಯಾರಾದ್ರೂ ನಮ್ಮನ್ನ ಬಳಸ್ಕೊಳ್ಳಲು ಪ್ರಯತ್ನಿಸಿದ್ರೆ ಕೇವಲ ಒಂದು ನೋ ಹೇಳೋದ್ರಿಂದ ದೊಡ್ಡ ಅಪಾಯ ತಪ್ಪಿಸಬಹುದು ಅಂತ ಹೇಳುತ್ತೆ. ಎಕ್ಸಾಕ್ಟ್ಲಿ. ನೋ ಅನ್ನೋದು ಕೇವಲ ಒಂದು ಪದವಲ್ಲ, ಅದೊಂದು ಕಂಪ್ಲೀಟ್ ಸೆಂಟೆನ್ಸ್. ವಾವ್, ನಿಜ. ನಮ್ಮ ಶ್ರಮವನ್ನ ಬೇರೆಯವರು ಬಳಸ್ಕೊಳ್ತಿದ್ದಾರೆ ಅಂತ ನಮ್ಮ ಇಂಟ್ಯೂಷನ್ ಹೇಳಿದ ತಕ್ಷಣ ಅಲ್ಲಿ ಸ್ಪಷ್ಟವಾಗಿ ನಿರಾಕರಿಸುವ ಧೈರ್ಯ ತೋರಬೇಕು. ಅಂದ್ರೆ ಎಲ್ಲರನ್ನೂ ಪ್ಲೀಸ್ ಮಾಡುವ, ಎಲ್ಲರಿಗೂ ಒಳ್ಳೆಯವರಾಗುವ ಹಂಬಲದಿಂದ ಹೊರಬರ್ಬೇಕು ಅಂತೀರಿ. ಖಂಡಿತ.
ಇದೇ ವಿಚಾರವನ್ನ ಸಂಬಂಧಗಳಿಗೂ ಅನ್ವಯಿಸಿ ಪಠ್ಯ ವಿವರಿಸುತ್ತೆ. ಮೂರನೇ ವ್ಯಕ್ತಿಗಳು ನಮ್ಮ ಸಂಬಂಧದಲ್ಲಿ ಹಸ್ತಕ್ಷೇಪ ಮಾಡಬಹುದು, ಪ್ರೀತಿ ಪಾತ್ರರೇ ವಿಭಿನ್ನವಾಗಿ ವರ್ತಿಸಬಹುದು ಅಂತ ಹೇಳುತ್ತೆ. ಹೌದು. ಇವೆಲ್ಲ ಕೇಳಿದಾಗ ಮನುಷ್ಯನಿಗೆ ಸಹಜವಾಗಿಯೇ ಒಂದು ಪ್ಯಾರನೋಯ ಶುರುವಾಗಲ್ವಾ? ಎಲ್ಲರನ್ನೂ ಅನುಮಾನಿಸೋ ಸ್ಥಿತಿ ಬರೋದಿಲ್ವಾ? ಪ್ಯಾರನೋಯ ಶುರುವಾಗುವ ಅಪಾಯ ಖಂಡಿತ ಇದೆ. ಆದ್ರೆ ಇಲ್ಲಿ ಗಮನಿಸ್ಬೇಕಾದ ಸೂಕ್ಷ್ಮ ವಿಚಾರ ಏನಪ್ಪಾ ಅಂದ್ರೆ, ಪಠ್ಯವು ತಕ್ಷಣ ರಿಯಾಕ್ಟ್ ಮಾಡಬೇಡಿ ಅಂತ ಹೇಳುತ್ತೆ. ಅಂದ್ರೆ ಸ್ವಲ್ಪ ಟೈಮ್ ತಗೊಳ್ಳಿ ಅಂತ. ಹೌದು. ನಮ್ಮ ಪ್ರೀತಿ ಪಾತ್ರರು ವಿಭಿನ್ನವಾಗಿ ವರ್ತಿಸಿದಾಗ ಅದು ಅವರ ತಪ್ಪೇ ಆಗಿರ್ಬೇಕಿಲ್ಲ, ಅದು ನಮ್ಮ ಗ್ರಹಿಕೆಯ ದೋಷವೂ ಆಗಿರಬಹುದು. ಓ, ಸಣ್ಣ ವಿಷಯಗಳು ದೊಡ್ಡ ಜಗಳಕ್ಕೆ ಕಾರಣವಾಗುವ ಮೊದಲು ಒಂದು ಹೆಜ್ಜೆ ಹಿಂದಿಟ್ಟು ಪರಿಸ್ಥಿತಿಯನ್ನ ಅವಲೋಕಿಸ್ಬೇಕಲ್ವಾ? ಎಕ್ಸಾಕ್ಟ್ಲಿ. ಯಾರೋ ಮೂರನೇ ವ್ಯಕ್ತಿ ಬಂದು ನಮ್ಮವರ ಬಗ್ಗೆ ಸುಳ್ಳುಗಳನ್ನ ಹೇಳಿದಾಗ ಅದನ್ನ ಕುರುಡಾಗಿ ನಂಬದೆ ನಾವೇ ಸತ್ಯವನ್ನ ಪರಿಶೀಲಿಸಬೇಕು. ಅಂದ್ರೆ ಯಾವುದೇ ಗ್ರಹಗಳ ಪ್ರಭಾವ ಇಲ್ಲದಿದ್ರೂ ಇದೊಂದು ರೀತಿಯ ಅತ್ಯುತ್ತಮ ರಿಲೇಶನ್ಶಿಪ್ ಕೌನ್ಸೆಲಿಂಗ್ ಇದ್ದಂತೆ. ಖಂಡಿತವಾಗಿಯೂ. ನಾವು ಹೊರಗಿನ ಪ್ರಪಂಚದ ಮೋಸಗಾರರು, ಆಫೀಸ್ ರಾಜಕೀಯ, ಸಂಬಂಧಗಳ ಬಿಕ್ಕಟ್ಟು ಇವೆಲ್ಲದರ ಬಗ್ಗೆ ಮಾತ್ನಾಡ್ದೇವಿ. ಈ ಬಾಹ್ಯ ಸವಾಲುಗಳಿಂದ ಉಂಟಾಗುವ ಮಾನಸಿಕ ಒತ್ತಡ ಎಷ್ಟಿರ್ಬೋದು ಅಂತ ಊಹಿಸಿದ್ರೇನೆ ಭಯವಾಗುತ್ತೆ. ನಿಜ. ಮತ್ತು ಮೂಲವಸ್ತು ಈ ಆಂತರಿಕ ಸಂಘರ್ಷದ ಕಡೆಗೂ ಗಮನ ಹರಿಸುತ್ತೆ. ಹೌದು, ಈ 4 ದಿನಗಳಲ್ಲಿ ಮಾನಸಿಕ ಒತ್ತಡ, ವಿಪರೀತವಾದ ಓವರ್ ಥಿಂಕಿಂಗ್ ಮತ್ತು ಒಂಟಿತನ ಕಾಡುತ್ತೆ ಅಂತ ಹೇಳುತ್ತೆ. ಎಲ್ಲರೂ ನನ್ನನ್ನ ಮೋಸ ಮಾಡ್ತಿದ್ದಾರೆ, ಯಾರನ್ನೂ ನಂಬುವಂತಿಲ್ಲ ಅನ್ನೋ ನಕಾರಾತ್ಮಕ ಆಲೋಚನೆಗಳು ಸುಳಿಯುತ್ತವೆ. ಇದಕ್ಕೆ ಪರಿಹಾರವಾಗಿ ಧ್ಯಾನ ಮಾಡೋದು ಮತ್ತು ಆಲೋಚನೆಗಳನ್ನ ಕಾಗದದ ಮೇಲೆ ಬರೆಯೋದನ್ನ, ಅಂದ್ರೆ ಜರ್ನಲಿಂಗ್ ಮಾಡೋದನ್ನ ಸೂಚಿಸಲಾಗಿದೆ. ಜರ್ನಲಿಂಗ್ ಮಾಡೋದ್ರಿಂದ ನಿಜಕ್ಕೂ ಇಷ್ಟೊಂದು ಲಾಭ ಇದೆಯಾ? ಖಂಡಿತ ಇದೆ. ನೋಡಿ, ಓವರ್ ಥಿಂಕಿಂಗ್ ಅನ್ನೋದು ಒಂದು ಸುಳಿಯಿದ್ದಂತೆ. ನಮ್ಮ ಮನಸ್ಸಿನಲ್ಲಿ ನೂರಾರು ಆಲೋಚನೆಗಳು ಗೊಂದಲ ಸೃಷ್ಟಿಸುವಾಗ ಅವುಗಳನ್ನ ಕಾಗದದ ಮೇಲೆ ಬರೆಯೋದು ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅಥವಾ ಸಿಬಿಟಿಯ ಒಂದು ಪ್ರಮುಖ ತಂತ್ರ. ಅಂದ್ರೆ ಆಲೋಚನೆಗಳಿಗೆ ಒಂದು ರೂಪ ಕೊಟ್ಟ ಹಾಗೆ. ಎಕ್ಸಾಕ್ಟ್ಲಿ. ಅಮೂರ್ತವಾದ, ಕಣ್ಣಿಗೆ ಕಾಣದ ಭಯಗಳನ್ನ ಕಾಗದದ ಮೇಲೆ ಇಳಿಸಿದಾಗ ಅವುಗಳಿಗೆ ಒಂದು ಆಕಾರ ಸಿಗುತ್ತೆ. ಆಗ ನಮ್ಮ ಮೆದುಳು, ಓ, ನನ್ನ ಸಮಸ್ಯೆ ಇಷ್ಟೇನಾ, ಇದನ್ನ ನಾನು ಬಗೆಹರಿಸ್ಕೊಳ್ಬೋದು ಅನ್ನೋ ನಿರ್ಧಾರಕ್ಕೆ ಬರುತ್ತೆ. ವಾವ್! ಇದು ಮನಸ್ಸಿನ ಭಾರವನ್ನ ಗಣನೀಯವಾಗಿ ಕಡಿಮೆ ಮಾಡುತ್ತೆ. ಈ ಜರ್ನಲಿಂಗ್ ಕಾನ್ಸೆಪ್ಟ್ ಬಹಳ ಅದ್ಭುತವಾಗಿದೆ. ಹೌದು. ಆದ್ರೆ ನಾನೀಗ ಈ ಇಡೀ ಮೂಲವಸ್ತುವಿನ ಅತಿದೊಡ್ಡ ಟ್ವಿಸ್ಟ್ ಕಡೆಗೆ ಬರ್ತಾ ಇದ್ದೀನಿ. ಟ್ವಿಸ್ಟ್ ಅದೇನು? ಇದೊಂದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆದಂಥ ವಿಚಾರ. ಈ ಮಾನಸಿಕ ಬಿಕ್ಕಟ್ಟು, ಓವರ್ ಥಿಂಕಿಂಗ್, ನೈಟ್ ಮೇರ್ಸ್ ಅಥವಾ ರಾತ್ರಿಯಲ್ಲಿ ಕಾಡುವ ಕೆಟ್ಟ ಕನಸುಗಳು, ಆಸ್ತಿ ವಿವಾದಗಳ ಬಗ್ಗೆ ಇಷ್ಟೆಲ್ಲ ಭಯ ಹುಟ್ಟಿಸಿ ಎಚ್ಚರಿಕೆ ನೀಡ್ತಲೇ ಪಠ್ಯದ ಮಧ್ಯದಲ್ಲಿ ಸಡನ್ ಆಗಿ ಒಂದು ಜಾಹೀರಾತು ಪ್ರತ್ಯಕ್ಷವಾಗುತ್ತೆ. ಓ, ಜಾಹೀರಾತಾ? ಹೌದು, ಜಿ. ಲಕ್ಷ್ಮಣರಾಜು ಅವರ ಶ್ರೀ ಕಾಳಿಕಾದೇವಿ ಜ್ಯೋತಿಷ್ಯಾಲಯದ ಜಾಹೀರಾತು ಅದು. ಜೊತೆಗೆ 8056392884 ಅನ್ನೋ ಫೋನ್ ನಂಬರನ್ನು ಕೂಡ ನೀಡಲಾಗಿದೆ. ಅರೆ ವಾ! ಪತಿ ಪತ್ನಿ ಸಮಸ್ಯೆ, ಲವ್ ಪ್ರಾಬ್ಲಮ್ಸ್, ಆಸ್ತಿ ವಿವಾದ, ಹೀಗೆ ಪ್ರತಿಯೊಂದಕ್ಕೂ ಇಲ್ಲಿ ಪರಿಹಾರ ಸಿಗುತ್ತೆ ಅಂತ ಹೇಳಲಾಗಿದೆ. ಇದನ್ನು ನೋಡಿದಾಗ ಈ ಇಡೀ 4 ದಿನಗಳ ಎಚ್ಚರಿಕೆಯೇ ಒಂದು ಪ್ರೀ ಪ್ಲಾನ್ಡ್ ಮಾರ್ಕೆಟಿಂಗ್ ಫನಲ್ ಅಲ್ವಾ ಅಂತ ಅನ್ನಿಸ್ತೆ. ಇದನ್ನ ಮಾರ್ಕೆಟಿಂಗ್ನ ಮಾಸ್ಟರ್ ಸ್ಟ್ರೋಕ್ ಎಂದೇ ಕರಿಬೇಕು. ಖಂಡಿತ. ಆ ಮಾರ್ಕೆಟಿಂಗ್ ಫನಲ್ ಅನ್ನು ಸ್ವಲ್ಪ ಎಳೆಯಾಗಿ ಬಿಡಿಸಿ ನೋಡೋಣ ಬನ್ನಿ. ಜಾಹೀರಾತುದಾರರು ಏನ್ ಮಾಡ್ತಾರೆ ಗೊತ್ತಾ? ಹೇಳಿ. ಮೊದಲನೇದಾಗಿ, ಜನರಲ್ಲಿ ಒಂದು ಅಭದ್ರತೆಯನ್ನು ಸೃಷ್ಟಿಸ್ತಾರೆ. ಏಪ್ರಿಲ್ 27ರಿಂದ 30ರವರೆಗೆ ನಿಮ್ಗೆ ಗ್ರಹಚಾರ ಸರಿಯಿಲ್ಲ, ದೊಡ್ಡ ಕಂಟಕವಿದೆ ಅಂತ ಹೇಳುವ ಮೂಲಕ ಒಂದು ಹುಕ್ ಹಾಕ್ತಾರೆ. ಓಕೆ. ನಂತರ ಪ್ರತಿಯೊಬ್ಬ ಮನುಷ್ಯನ ದೈನಂದಿನ ಜೀವನದಲ್ಲಿರುವ ಸಾಮಾನ್ಯ ಸಮಸ್ಯೆಗಳನ್ನ, ಅಂದ್ರೆ ಆಫೀಸ್ ಕಿರಿಕಿರಿ, ಗಂಡ ಹೆಂಡತಿಯರ ನಡುವಿನ ಸಣ್ಣ ಪುಟ್ಟ ಜಗಳಗಳು, ಹಣಕಾಸಿನ ಮುಗ್ಗಟ್ಟು, ಇವೆಲ್ಲವನ್ನು ಈ ಗ್ರಹಗಳ ಕಂಟಕಕ್ಕೆ ಕನೆಕ್ಟ್ ಮಾಡ್ತಾರೆ. ವಾವ್! ಅಂದ್ರೆ ಓದುಗರಿಗೆ, ಅರೆ, ನನ್ನ ಜೀವನದಲ್ಲಿ ನಡೀತಾ ಇರೋದಿದೆ ಅಲ್ವಾ, ನನ್ನ ಮ್ಯಾನೇಜರ್ ನನಗೆ ಕ್ರೆಡಿಟ್ ಕೊಡ್ತಿಲ್ಲ, ನನ್ನ ಪಾರ್ಟ್ನರ್ ನನ್ನ ಜೊತೆ ಜಗಳವಾಡ್ತಿದ್ದಾರೆ ಅಂತ ಅನ್ಸ್ಬೇಕು. ಹೌದು. ಅಂದ್ರೆ ಈ ಪಠ್ಯದಲ್ಲಿ ಹೇಳ್ತಾ ಇರೋದು 100ಕ್ಕೆ 100 ಸತ್ಯ ಅಂತ ನಂಬುವಂತೆ ಮಾಡೋದು. ನಿಖರವಾಗಿ. ಓದುಗರು ಆ ಭಯ ಮತ್ತು ಅಸಹಾಯಕತೆಯ ಪೀಕ್ ಸ್ಟೇಟ್ಗೆ ತಲುಪಿದ ತಕ್ಷಣ ಅವರ ಮನಸ್ಸಿನಲ್ಲಿ ಗೊಂದಲ ನಿರ್ಮಾಣವಾದಾಗ ಸರಿಯಾಗಿ ಅದೇ ಜಾಗದಲ್ಲಿ ಒಂದು ಪೇಯ್ಡ್ ಸೊಲ್ಯೂಷನ್, ಅಂದ್ರೆ ಶುಲ್ಕ ಆಧಾರಿತ ಸೇವೆಯನ್ನ ಇಡಲಾಗುತ್ತೆ. ನಿಮ್ಗೆ ಇಷ್ಟೆಲ್ಲ ಸಮಸ್ಯೆಗಳಿವ್ಯಾ, ಭಯಪಡ್ಬೇಡಿ, ಈ ನಂಬರ್ಗೆ ಕಾಲ್ ಮಾಡಿ, ನಾವು ಪರಿಹಾರ ಕೊಡ್ತೀವಿ ಅನ್ನೋದು. ಎಕ್ಸಾಕ್ಟ್ಲಿ. ಇದನ್ನ ಕ್ಲಾಸಿಕ್ ಸ್ಕೇರ್ ಟ್ಯಾಕ್ಟಿಕ್ ಮಾರ್ಕೆಟಿಂಗ್ ಅಂತಾರೆ.
ಇದು ಎಷ್ಟೊಂದು ಬ್ರಿಲಿಯಂಟ್ ಪ್ರಾಡಕ್ಟ್ ಪ್ಲೇಸ್ಮೆಂಟ್ ಅಂದ್ರೆ ಜನರು ತಾವು ಒಂದು ಜಾಹೀರಾತನ್ನ ಓದುತ್ತಿದ್ದೇವೆ ಅನ್ನೋದನ್ನು ಮರೆತು ಇದೊಂದು ದೈವಿಕ ಸಂದೇಶ ಅಂತ ನಂಬಿ ಕರೆ ಮಾಡ್ತಾರೆ. ಅಂದ್ರೆ ಬಲೆ ಬೀಸಿ ಮೀನು ಬಿದ್ದ ತಕ್ಷಣ ಪರಿಹಾರವನ್ನ ಮಾರಾಟ ಮಾಡೋದು. ಖಂಡಿತ. ನಿಜಕ್ಕೂ ವಿಸ್ಮಯಕಾರಿ. ಆದ್ರೆ ಆ ಕಮರ್ಷಿಯಲ್ ಉದ್ದೇಶದ ನಡುವೆಯೂ ಅವರು ನೀಡಿರುವ ಕೆಲವು ಉಚಿತ ಸಲಹೆಗಳು ನಿಜಕ್ಕೂ ಕೆಲ್ಸ ಮಾಡುತ್ತವೆ ಅನ್ನೋದನ್ನ ನಾವು ಮರೆಯುವಂತಿಲ್ಲ. ಹೌದು, ಆ ಸಲಹೆಗಳು ಪ್ರಾಯೋಗಿಕವಾಗಿವೆ. ಈಗ ಪಠ್ಯದ ಅಂತಿಮ ಘಟ್ಟದ ಕಡೆಗೆ ಬರೋಣ. ಕೇತುವಿನ ಪ್ರಭಾವದಿಂದ ಬಹಳ ಕಾಲದಿಂದ ಅಡಗಿದ್ದ ಸತ್ಯಗಳು ಹಠಾತ್ತನೆ ಹೊರಬೀಳುತ್ತವೆ ಅಂತ ಹೇಳಲಾಗಿದೆ. ಸರಿ. ಈ ಸಂಕಟದಿಂದ ಪಾರಾಗಲು ಒಟ್ಟು 4 ಪರಿಹಾರಗಳನ್ನ ನೀಡಿದ್ದಾರೆ. ಈ ಪರಿಹಾರಗಳನ್ನ ನಾವು 2 ಬೇರೆ ಬೇರೆ ಗುಂಪುಗಳಾಗಿ ವಿಂಗಡಿಸಬಹುದು ಅನಿಸುತ್ತೆ. ಯಾವ್ಯಾವ್ದದು? ಒಂದು ಕಡೆ ದೈವಿಕ ಆಚರಣೆಗಳು, ಅಂದ್ರೆ ಪ್ರತಿದಿನ ಬೆಳಗ್ಗೆ ಶಿವನನ್ನ ಪ್ರಾರ್ಥಿಸಿ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸೋದು, ಶನಿವಾರ ಕಪ್ಪು ಎಳ್ಳು ದಾನ ಮಾಡೋದು ಮತ್ತು ಹನುಮಾನ್ ಚಾಲೀಸಾ ಓದೋದು. ಓಕೆ. ಇನ್ನೊಂದು ಕಡೆ ಸಂಪೂರ್ಣವಾಗಿ ಮಾನಸಿಕವಾದ ಪ್ರಕ್ರಿಯೆ, ಅಂದ್ರೆ ಯಾರ ಮೇಲೂ ದ್ವೇಷ ಸಾಧಿಸದೆ ಇತರರನ್ನ ಕ್ಷಮಿಸೋದು. ಈ ಆಚರಣೆಗಳು ಮತ್ತು ಆ ಕ್ಷಮೆಯ ನಡುವಿನ ಕನೆಕ್ಷನ್ ಏನು? ಈ 2 ಗುಂಪುಗಳು ಮೇಲ್ನೋಟಕ್ಕೆ ಬೇರೆ ಬೇರೆ ಎನಿಸಿದ್ರೂ ಇವುಗಳ ಹಿಂದಿನ ಮನೋವಿಜ್ಞಾನ ಒಂದೇ. ಮೊದಲು ಆಚರಣೆಗಳ ಅಥವಾ ರಿಚುವಲ್ಸ್ ಬಗ್ಗೆ ಮಾತಾಡೋಣ. ಬಿಕ್ಕಟ್ಟಿನ ಸಮಯದಲ್ಲಿ ಮನುಷ್ಯನಿಗೆ ಎಲ್ಲವೂ ಕೈಮೀರಿ ಹೋಗ್ತಿದೆ, ನನ್ನ ಕಂಟ್ರೋಲ್ನಲ್ಲಿ ಯಾವುದೂ ಇಲ್ಲ ಅನ್ನೋ ವಿಪರೀತ ಅಸಹಾಯಕತೆ ಕಾಡುತ್ತೆ. ನಿಜ. ಇಂಥ ಸಮಯದಲ್ಲಿ ಮಂತ್ರ ಜಪಿಸೋದೋ ಅಥವಾ ಎಳ್ಳುದಾನ ಮಾಡುವಂಥ ಆಚರಣೆಗಳು ಮನುಷ್ಯನಿಗೆ ಪರಿಸ್ಥಿತಿಯ ಮೇಲೆ ತನಗೆ ಒಂದು ರೀತಿಯ ನಿಯಂತ್ರಣವಿದೆ ಅನ್ನೋ ಭಾವನೆಯನ್ನ ನೀಡುತ್ತವೆ. ಅಂದ್ರೆ 108 ಬಾರಿ ಮಂತ್ರ ಜಪಿಸೋದು ಕೇವಲ ಒಂದು ಧಾರ್ಮಿಕ ಆಚರಣೆಯಲ್ಲ, ಅದೊಂದು ಫಿಸಿಕಲ್ ಪ್ರಕ್ರಿಯೆ ಕೂಡ ಹೌದು ಅಂತೀರಾ? ಎಕ್ಸಾಕ್ಟ್ಲಿ. ನಾವೊಂದು ಜಾಗದಲ್ಲಿ ಕೂತು ದೀರ್ಘವಾಗಿ ಉಸಿರಾಡ್ತಾ ಮಂತ್ರ ಹೇಳೋವಾಗ ಬಯಾಲಜಿಕಲಿ ನಮ್ಮ ದೇಹದಲ್ಲಿ ಕಾರ್ಟಿಸಾಲ್ ಅಥವಾ ಸ್ಟ್ರೆಸ್ ಹಾರ್ಮೋನ್ ಮಟ್ಟ ಕಡಿಮೆ ಆಗುತ್ತೆ. ನಮ್ಮ ಉಸಿರಾಟ ನಿಯಂತ್ರಣಕ್ಕೆ ಬರುತ್ತೆ. ಇದು ಆತಂಕವನ್ನ ಶಮನ ಮಾಡುವ ಟೆಕ್ನಿಕ್ ಅಲ್ವಾ? ಖಂಡಿತವಾಗಿಯೂ. ದೈನಂದಿನ ಗೊಂದಲದ ನಡುವೆ ಈ ಆಚರಣೆಗಳು ಮನುಷ್ಯನಿಗೆ ಒಂದು ಆಂಕರ್ ರೀತಿ ಕೆಲಸ ಮಾಡ್ತವೆ. ಇನ್ನು ಆ ಕ್ಷಮಿಸುವ ವಿಚಾರ? ಹೌದು, ಅದನ್ನೇ ಕೇಳ್ಬೇಕು ಅಂತಿದ್ದೆ. ಇದು ಬಹುಶಃ ಈ ಇಡೀ ಮೂಲವಸ್ತುವಿನ ಅತ್ಯಂತ ಪ್ರಬಲವಾದ ಪರಿಹಾರ. ದ್ವೇಷ ಮತ್ತು ಕೋಪವು ನಮ್ಮ ಒಳಗಿರುವ ಶಕ್ತಿಯನ್ನ, ನಮ್ಮ ಮೆಂಟಲ್ ರ್ಯಾಮ್ ಅನ್ನ ಸಂಪೂರ್ಣವಾಗಿ ಹೀರ್ಬಿಡುತ್ತೆ. ನಿಜ. ನಮಗೆ ಮೋಸ ಮಾಡಿದವರ ಮೇಲಿನ ದ್ವೇಷ, ಅವರಿಗೆ ಕೆಟ್ಟದ್ದಾಗ್ಬೇಕು ಅನ್ನೋ ಆಲೋಚನೆ ನಮ್ಮನ್ನೇ ಹೆಚ್ಚು ಕಾಡುತ್ತೆ. ಎಕ್ಸಾಕ್ಟ್ಲಿ. ಅವರನ್ನ ಕ್ಷಮಿಸುವ ಮೂಲಕ ನಾವು ಅವರಿಗೆ ಉಪಕಾರ ಮಾಡ್ತಿಲ್ಲ, ಬದಲಾಗಿ ಆ ನಕಾರಾತ್ಮಕ ಶಕ್ತಿಯ ಸರಪಳಿಯನ್ನ ತುಂಡರಿಸ್ತಾ ಇದ್ದೀವಿ. ವಾವ್! ಅಂದ್ರೆ ನೀನು ನನ್ಗೆ ಮೋಸ ಮಾಡಿದೆ, ಆದ್ರೆ ನಾನ್ ನಿನ್ನನ್ನ ಕ್ಷಮಿಸಿ ಮುಂದೆ ಹೋಗ್ತಾ ಇದ್ದೀನಿ ಅಂತ ಹೇಳುವ ಮೂಲಕ ನಾವು ನಮ್ಮದೇ ಮಾನಸಿಕ ಭಾರವನ್ನ ಇಳಿಸ್ಕೊಳ್ತೀವಿ ಅಲ್ವಾ? ಹೌದು. ಇದೊಂದು ಅತ್ಯಂತ ಆಳವಾದ ಕಾಗ್ನಿಟಿವ್ ರಿಲೀಸ್. ಈ ಇಡೀ ಚರ್ಚೆಯನ್ನ ಕ್ರೋಢೀಕರಿಸಿ ಹೇಳೋದಾದ್ರೆ, ಏಪ್ರಿಲ್ 27ರಿಂದ 30ರ ನಡುವಿನ ಈ ಎಚ್ಚರಿಕೆಯು ಕೇವಲ ಕುಂಭರಾಶಿಗೆ ಸೀಮಿತವಾದದ್ದಲ್ಲ, ಮತ್ತು ಇದು ಕೇವಲ ಗ್ರಹಗಳ ಬಗ್ಗೆ ಅಂತೂ ಅಲ್ಲವೇ ಅಲ್ಲ. ಇದು ಪ್ರತಿಯೊಬ್ಬ ಮನುಷ್ಯನೂ ಕಲಿಯಲೇಬೇಕಾದ, ಗಡಿಗಳನ್ನ ನಿಗದಿಪಡಿಸುವ, ನಮ್ಮದೇ ಭಾವನೆಗಳನ್ನ ನಿಯಂತ್ರಿಸುವ ಮತ್ತು ನಮ್ಮ ಸುತ್ತಲಿನ ವಂಚಕರನ್ನ ಗುರುತಿಸುವ ಒಂದು ಮಾಸ್ಟರ್ ಕ್ಲಾಸ್. ಖಂಡಿತ. ಆಫೀಸ್ನಲ್ಲಿ ಕ್ರೆಡಿಟ್ ಕದಿಯುವವರಾಗಿರಬಹುದು ಅಥವಾ ಹಠಾತ್ತನೆ ಅತಿ ಪ್ರೀತಿ ತೋರಿಸುವವರಾಗಿರಬಹುದು, ಕೇವಲ ಒಂದು ನೋ ಹೇಳುವ ಧೈರ್ಯ ಬೆಳೆಸ್ಕೊಳ್ಳೋದು ನಮ್ಮ ಜೀವನವನ್ನ ಎಷ್ಟೋ ಸಂಕಷ್ಟಗಳಿಂದ ಪಾರು ಮಾಡುತ್ತೆ. ಹೌದು. ಮನುಷ್ಯರು ಜ್ಯೋತಿಷ್ಯವನ್ನ ನಂಬ್ತಾರೋ ಇಲ್ವೋ, ನಾವೆಲ್ಲರೂ ಜೀವನದಲ್ಲಿ ನಂಬಿಕೆ ದ್ರೋಹ, ಮಾನಸಿಕ ಗೊಂದಲ ಮತ್ತು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ತಿಳಿಯದ ಅನಿಶ್ಚಿತತೆಯ ಸಮಯವನ್ನ ಎದುರಿಸಿಯೇ ಇರ್ತೀವಿ. ನಿಜ. ಅಂತಹ ಸಮಯದಲ್ಲಿ ತಾಳ್ಮೆ, ತೀಕ್ಷ್ಣವಾದ ವೀಕ್ಷಣೆ ಮತ್ತು ಮುಖ್ಯವಾಗಿ ನಮ್ಮದೇ ಇಂಟ್ಯೂಷನ್ ಅನ್ನು ನಂಬೋದು ನಮ್ಮನ್ನ ಹೇಗೆ ರಕ್ಷಿಸುತ್ತೆ ಅನ್ನೋದಕ್ಕೆ ಈ ಮೂಲವಸ್ತು ಕನ್ನಡಿ ಹಿಡಿಯುತ್ತೆ. ಹೌದು. ಕಾಗದದ ಮೇಲೆ ಆಲೋಚನೆಗಳನ್ನ ಬರೆಯೋದು, ದ್ವೇಷ ಬಿಟ್ಟು ಕ್ಷಮಿಸೋದು, ಇವೆಲ್ಲವೂ ಮನುಷ್ಯನನ್ನ ಆಂತರಿಕವಾಗಿ ಗಟ್ಟಿಗೊಳಿಸುವ, ಮರುಸೃಷ್ಟಿಸಿಕೊಳ್ಳುವ ಪ್ರಬಲ ಸಾಧನಗಳು. ಖಂಡಿತ. ಆರಂಭದಲ್ಲಿ ನಾವು ಇದನ್ನೊಂದು ಮನಸ್ಸಿಗೆ ನೀಡುವ ಹವಾಮಾನ ವರದಿ ಅಂತ ಕರೆದೆವು. ಹೊರಗಡೆ ಬಿರುಗಾಳಿ ಬರಲಿದೆ, ಮೋಡ ಕವಿದಿದೆ ಅನ್ನೋ ಮುನ್ಸೂಚನೆ ಸಿಕ್ಕಾಗ ನಾವು ಹೇಗೆ ಕೊಡೆ ಹಿಡಿದು ಮನೆಯಿಂದ ಹೊರಡಲು ಸಿದ್ಧರಾಗ್ತೀವೋ, ಹಾಗೆಯೇ ಈ ರೀತಿಯ ಎಚ್ಚರಿಕೆಗಳು ಎದುರಾಗಬಹುದಾದ ಮಾನಸಿಕ ಮತ್ತು ಸಾಮಾಜಿಕ ಬಿರುಗಾಳಿಗಳಿಗೆ ನಮ್ಮನ್ನ ಸಿದ್ಧಗೊಳಿಸುತ್ತವೆ. ಹೌದು, ಅತ್ಯಂತ ಸೂಕ್ತವಾದ ಹೋಲಿಕೆ ಇದು. ಇಲ್ಲಿ ಒಂದು ಪ್ರಚೋದನಾತ್ಮಕವಾದ ಅಂತಿಮ ಚಿಂತನೆಯನ್ನ ನಾವೆಲ್ಲರೂ ಪರಿಗಣಿಸುವುದು ಸೂಕ್ತ.
ಜ್ಯೋತಿಷ್ಯದ ಎಚ್ಚರಿಕೆಗಳು ಸಾಮಾನ್ಯವಾಗಿ ನಾವು ದೈನಂದಿನ ಜೀವನದಲ್ಲಿ ನಿರ್ಲಕ್ಷಿಸುವ ಸಣ್ಣ ಸಣ್ಣ ತಪ್ಪು ವರ್ತನೆಗಳನ್ನ, ಮೋಸದ ಎಳೆಗಳನ್ನ ಅತಿ ಸೂಕ್ಷ್ಮವಾಗಿ ಗಮನಿಸುವಂತೆ ಮಾಡುತ್ತವೆ. ನಮ್ಮದೇ ಅಂತಃಪ್ರಜ್ಞೆ ನಮಗೆ ಮೊದಲೇ ಹೇಳ್ತಾ ಇದ್ರೂ ಆ ಸತ್ಯವನ್ನ ಒಪ್ಪಿಕೊಳ್ಳಲು ನಮಗೆ ಭಯವಿರುತ್ತೆ. ಖಂಡಿತ. ಹಾಗಾದ್ರೆ ಈ 4 ದಿನಗಳ ಬಿಕ್ಕಟ್ಟು ಮತ್ತು ಪರಿಹಾರಗಳನ್ನ ನಿಜಕ್ಕೂ ಆಕಾಶದಲ್ಲಿರುವ ಗ್ರಹಗಳು ನಿರ್ಧರಿಸ್ತಾ ಇದೆಯವಾ? ಅಥವಾ ಆ ಗ್ರಹಗಳ ನೆಪದಲ್ಲಿ ನಮಗೆ ಮೊದಲೇ ತಿಳಿದಿದ್ರೂ ಒಪ್ಪಿಕೊಳ್ಳಲು ಹಿಂಜಲಿತಿದ್ದ ಸತ್ಯದತ್ತ ಕಣ್ಣು ತೆರೆಸುವಂತೆ ಮಾಡ್ತಾ ಇರೋದು ನಮ್ಮದೇ ಆಳವಾದ ಪ್ರಜ್ಞೆಯೋ? ಬಾಹ್ಯ ಜಗತ್ತಿನ ಗ್ರಹಗಳಿಗಿಂತ ನಮ್ಮ ಒಳಗಿರುವ ಅರಿವಿನ ಶಕ್ತಿ ಹೆಚ್ಚು ಪ್ರಬಲವಲ್ಲವೇ? ಅದ್ಭುತವಾದ ಪ್ರಶ್ನೆ. ಹೌದು, ಈ ಬಗ್ಗೆ ನಾವೆಲ್ಲರೂ ಯೋಚಿಸಲೇಬೇಕು. ಕನ್ನಡಿಯ ಹಿಂದಿನ ಸತ್ಯವನ್ನ ಪ್ರತಿಯೊಬ್ಬರೂ ತಮ್ಮಗಾಗಿ ತಾವೇ ಹುಡುಕಿಕೊಳ್ಳಬೇಕಾಗಿದೆ. ಈ ಕುತೂಹಲಕಾರಿ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು. ನಿಮ್ಗೂ ಕೂಡ ಧನ್ಯವಾದಗಳು. ಮನುಷ್ಯನ ಮನಸ್ಸಿನ ಆಳವಾದ ಸುಳಿಗಳಲ್ಲಿ ನಡೆಯುವ ಇಂತಹ ಮತ್ತಷ್ಟು ರೋಚಕ ವಿಶ್ಲೇಷಣೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ.